ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಇವತ್ತಿನ ವಿಡಿಯೋದ ಮುಖಾಂತರ ಸ್ನೇಹಿತರೆ, ನಿಮ್ಮ ಒಂದು ಪರ್ಟಿಕ್ಯುಲರ್ ಟ್ರೇಡಿಂಗ್ ಅಕೌಂಟ್ ಏನಾದ್ರು ಬ್ಲಾಕ್ ಆಗಿದೆ, ನಿಮ್ಮ ಪರ್ಟಿಕ್ಯುಲರ್ KR ಏಜೆಂಟ್ ಇಂದ ಒಂದು ಮುಖಾಂತರ KYC ಏನಾದ್ರು ಮಾಡಿಲ್ಲ ಅಂತ ಹೇಳಿದ್ರೆ ಅಕೌಂಟ್ ಬ್ಲಾಕ್ ಆಗಿರುತ್ತೆ. ನಾನು ಆಲ್ರೆಡಿ 1.5 ವಾರದ ಅಥವಾ 2 ವಾರದ ಹಿಂದೆ ಒಂದು ವಿಡಿಯೋ ಸಹ ಮಾಡಾಕಿದೆ. ನಿಮ್ಮ KYC ಕಂಪ್ಲೀಟ್ ಆಗಿಲ್ಲ, ನಿಮ್ಮ ಟ್ರೇಡಿಂಗ್ ಅಕೌಂಟ್ ಬ್ಲಾಕ್ ಆಗುತ್ತೆ ಅಂತ. ಇನ್ ಕೇಸ್ ನೀವು ಆಲ್ರೆಡಿ ಮಾಡಿದ್ರೆ ಈ ವಿಡಿಯೋನ ಸ್ಕಿಪ್ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ದಯವಿಟ್ಟು ನಾನು ಹೇಳುವಂತ ಕೆಲವೊಂದು ಸ್ಟೆಪ್ಸ್ಗಳನ್ನ ಫಾಲೋ ಮಾಡಿ ನಿಮ್ಮ ಅಕೌಂಟ್ನ ರಿಯಾಕ್ಟಿವೇಷನ್ ಮಾಡ್ಕೊಳ್ಳಬಹುದು. ಓಕೆ, ಸೊ ಈ ಒಂದು ಇನ್ಫಾರ್ಮೇಷನ್ ಶೇರ್ ಮಾಡೋಕ್ಕಿಂತ ಮುಂಚೆ ಸ್ನೇಹಿತರೆ ನೆನ್ಪಿಟ್ಕೊಳ್ಳಿ, ನಾವು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ಸ್ ಅಲ್ಲ. ನಾವು ಕೊಡುವಂಥ ಇನ್ಫಾರ್ಮೇಷನ್ ನಿಮ್ಮ ಎಜುಕೇಶನ್ ಮತ್ತು ಲರ್ನಿಂಗ್ ಪರ್ಪಸ್ಗೆ ಮಾತ್ರ. ಸೊ ಇನ್ ಕೇಸ್ ಏನಾದರೂ ಆಪ್ಷನ್ಸ್ ಬೈಯಿಂಗ್ ಅಲ್ಲಿ ಲಾಸ್ ಆಗ್ತಿದೆ, ಆಪ್ಷನ್ ಸೆಲ್ಲಿಂಗ್ ಭಯ ಆಗ್ತಿದೆ, ಇದೆರಡು ನಮ್ಮ ಕಾಂಬಿನೇಷನ್ ಮಾಡ್ಕೊಂಡು ಆಪ್ಷನ್ ಸ್ಟ್ರಾಟಜಿಸ್ಟ್ ಆಗಬೇಕು ಅಂತ ಹೇಳಿದ್ರೆ ಆಪ್ಷನ್ಸ್ ಗೀತ ನಾವು ಒಂದು ಕೋರ್ಸ್ ಮಾಡ್ಬೋದು. ಟೆನ್ಷನ್ ಇಲ್ಲರ ಆರಾಮಾಗಿ ಪೀಸ್ಫುಲ್ ಆಗಿ ನಿಮ್ಮ ಟ್ರೇಡಿಂಗ್ ಪ್ಲಸ್ ನಿಮ್ಮ ಒಂದು ಜಾಬ್ನ ಸಹ ಕಂಟಿನ್ಯೂ ಮಾಡ್ಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ಈ ಒಂದು ಆಪ್ಷನ್ಸ್ ಗೀತ ಕೋರ್ಸ್ ಮುಖಾಂತರ ನಿಮಗೆ ಸಿಗುತ್ತೆ ಸ್ನೇಹಿತರೆ. ಓಕೆ, ಸರಿ. 1.5 ವಾರದಿಂದ ಅಥವಾ 2 ವಾರದ ಹಿಂದೆ ಸ್ನೇಹಿತರೆ ಇದೊಂದು ವಿಡಿಯೋ ಸಹ ಮಾಡಾಕಿದೆ. ಇನ್ ಕೇಸ್ ನೀವು ಆಕ್ಷನ್ ಮಾಡಿದಿರಾ, ಇನ್ ಕೇಸ್ ಆಕ್ಷನ್ ಮಾಡಿದಿರಾ, ಆಲ್ರೆಡಿ ನಿಮ್ಮ ಅಕೌಂಟ್ ಸೇಫ್ ಆಗಿದೆ, ಏನು ಸಮಸ್ಯೆ ಇಲ್ಲ ಅಂದ್ರೆ ನೀವು ಇದು ಮಾಡ್ಬೋದು. ಇನ್ ಕೇಸ್ ಏನಾದ್ರು ನೀವು ಮಾಡಿದಿರಾ, ನಿಮ್ಮ ಫ್ರೆಂಡ್ಸ್ ಮಾಡಿದಾರೋ ಮಾಡಿಲ್ವೋ ಏನೋ ಗೊತ್ತಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಅವ್ರಿಗೆ ಈ ಒಂದು ವಿಡಿಯೋನ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಶೇರ್ ಮಾಡಿ. ಬಿಕಾಸ್ ನೀವೊಬ್ಬರೇ ಕಲಿಯೋದಲ್ಲ, ಅವ್ರಿಗೂ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಇನ್ ಕೇಸ್ ಡಿಎಕ್ಟೇಷನ್ ಆಗಿತ್ತು ಅಂದ್ರೆ ಹೆಲ್ಪ್ ಆಗುತ್ತೆ ಅದಕ್ಕೋಸ್ಕರ. ಓಕೆ, ಸೊ ಈ ಒಂದು ಹಿಂದಿನ ವಿಡಿಯೋದಲ್ಲಿ ಹೇಳಿರುವಂಥ ಸ್ಟೆಪ್ಸ್ ವರ್ಕ್ ಆಗ್ತಿಲ್ಲ ಅಂತ ಹೇಳಿದ್ರೆ ಸ್ನೇಹಿತರೆ, ನೀವು ಮಾಡಬೇಕಾಗಿರೋದು CVLKRA.com ವೆಬ್ಸೈಟ್ಗೆ ಹೋಗಿ ನಿಮ್ಮ ಪ್ಯಾನ್ ಕಾರ್ಡ್ನ ಹಾಕಿ ನಿಮ್ಮ KRA ಏಜೆಂಟ್ ಯಾರಂತ ಐಡೆಂಟಿಫೈ ಮಾಡಬೇಕು. ನೆಕ್ಸ್ಟ್ KRA ಏಜೆಂಟ್ನ ಪರ್ಟಿಕ್ಯುಲರ್ ವೆಬ್ಸೈಟ್ಗೆ ಹೋಗಿ ಡೀಟೇಲ್ಸ್ಗಳನ್ನ ಫಿಲ್ ಮಾಡಿ ನಿಮ್ಮ ಸ್ಟೇಟಸ್ಗಳನ್ನ ಅಪ್ಡೇಟ್ ಮಾಡ್ಬೋದು. ಓಕೆ, ಸೊ ಜಸ್ಟ್ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ಯಾವ ರೀತಿ ಹೆಂಗೆ ಅಂತ. ಆಡಿ ಹೇಳ್ದಂಗೆ ಫಸ್ಟ್ ನೀವು ನಿಮ್ಮ KRA ಯಾರಂತ ಐಡೆಂಟಿಫೈ ಮಾಡ್ಬೇಕು. ನೋಡಿ, CVLKRA.com ಇಲ್ಲಿ ತೋರಿಸ್ತಾ ಇದ್ದಾರೆ ವೆಬ್ಸೈಟು. ಈ ಒಂದು ವೆಬ್ಸೈಟ್ ಲಾಗಿನ್ ಆಗಿ ಇಲ್ಲಿ ನೋಡಿ KYC ಇನ್ಕ್ವೈರಿ ಅಂತ ಬರುತ್ತೆ. ನಿಮ್ಮ ಪ್ಯಾನ್ ಕಾರ್ಡ್ ಹಾಕಿ ಸಬ್ಮಿಟ್ ಅಂತ ಮಾಡ್ಬೇಕು. ಸಬ್ಮಿಟ್ ನೋಡಿ, ಇದನ್ನ ಐ ಆಮ್ ಎ ಹ್ಯೂಮನ್, ನಾನು ಮನುಷ್ಯ ಅಂತ ಆಪ್ಷನ್ ಎನೇಬಲ್ ಮಾಡಿದ್ಮೇಲೆ ಸಬ್ಮಿಟ್ ಅಂತ ಮಾಡ್ಬೇಕು. ಸಬ್ಮಿಟ್ ಮಾಡಿದ್ರೆ ನಿಮ್ಗೊಂದು ರಿಸಲ್ಟ್ಸ್ ಬರುತ್ತೆ. ಈ ರೀತಿ ನಿಮ್ಮ ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಎಲ್ಲ ಸಿಗುತ್ತೆ. ಸೊ ಇಲ್ಲಿ ನಿಮ್ಮ ಯಾವ ಒಂದು ಪರ್ಟಿಕ್ಯುಲರ್ KRAದಲ್ಲಿ ನಿಮ್ಮ ಒಂದು ಅಕೌಂಟ್ ಡಿಆಕ್ಟಿವೇಷನ್ ಅಥವಾ ಬ್ಲಾಕ್ ಆಗಿದೆ ಅಂತ ಅಲ್ಲಿ ಸ್ಟೇಟಸ್ ರೀಸನ್ ಸಹ ತೋರಿಸುತ್ತೆ. ಅದನ್ನ ರೀಸನ್ ಐಡೆಂಟಿಫೈ ಮಾಡ್ಕೊಂಡು, ಎಕ್ಸಾಂಪಲ್ ನಿಮ್ಮ ಒಂದು ನಿಮ್ಮ KRA ಬಂದು CVL ಅಂತ ಅನ್ಕೊಳ್ಳಿ. ಸೊ CVL ಗೂಗಲ್ ಹೋಗಿ ಸರ್ಚ್ ಮಾಡಿದ ತಕ್ಷಣ ನಿಮ್ಗೊಂದು CVL ನ ಲಿಂಕ್ ಸಿಗುತ್ತೆ. ಇಲ್ಲಿ ನಿಮಗೆ KYC ವ್ಯಾಲಿಡೇಷನ್ ಅಂತ ಸಿಗುತ್ತೆ. ಸೊ ಕ್ಲಿಕ್ ಮಾಡಿದ ತಕ್ಷಣ ನೋಡಿ, ಪ್ಯಾನ್ ಕಾರ್ಡ್, ಮೊಬೈಲ್ ನಂಬರ್, ಇಮೇಲ್ ಐಡಿ ಬರುತ್ತೆ. ಇದನ್ನ ಡೀಟೇಲ್ಸ್ಗಳನ್ನ ಫಿಲ್ ಮಾಡಿ ನಿಮ್ಮ KRA CVL ಆಗಿದ್ರೆ ಫಿಲ್ನ ಮಾಡ್ಬೋದು. ಇಲ್ಲ ನಿಮ್ಮ ಒಂದು KRA ಬಂದು NDML ಇತ್ತು ಅಂದ್ರೆ ಸೇಮ್ ಅದೇ ರೀತಿ ಗೂಗಲ್ಗೆ ಹೋಗಿ ಸರ್ಚ್ ಮಾಡಿದ ತಕ್ಷಣ NSDL ನ ಒಂದು ವೆಬ್ಸೈಟ್ ಬರುತ್ತೆ. ಇಲ್ಲಿ ಡೀಟೇಲ್ಸ್ಗಳನ್ನ ಫಿಲ್ ಮಾಡಿ ಸಬ್ಮಿಟ್ ಮಾಡ್ಬೋದು. ಅದ್ರ ಜೊತೆಗೆ .x KRA ಏನಾದ್ರು ಬಂತು ಅಂತ ಹೇಳಿದ್ರೆ ಈ ಒಂದು ವೆಬ್ಸೈಟ್ ನಾನು ಗೂಗಲ್ ಸರ್ಚ್ ಮಾಡಿದೆ, ಈ ವೆಬ್ಸೈಟ್ ಹೋಗಿ ಮಾಡ್ಬೋದು. ಇನ್ ಕೇಸ್ ಏನಾದ್ರು ನೋಡಿ, ಈ ವೆಬ್ಸೈಟ್ ಅಲ್ಲಿ ನಂಗೆ ಸ್ವಲ್ಪ ಡೌಟ್ ಇದೆ. ಇನ್ ಕೇಸ್ ಏನಾದ್ರು ಆಗ್ತಿಲ್ಲ ಅಂದ್ರೆ ನಿಮ್ಮ ಬ್ರೋಕರ್ನ ಇಮಿಡಿಯೇಟ್ ಕನ್ಸಲ್ಟ್ ಮಾಡಿ, ಯಾವ್ದೇ ರೀತಿ ಹೆಸಿಟೇಟ್ ಮಾಡ್ಕೊಳಕ್ ಹೋಗ್ಬೇಡಿ. ಓಕೆ, ಸೊ ನೆಕ್ಸ್ಟ್ ಕ್ಯಾಂಪ್ಸ್ KR ಏನಾರು ಆಗಿತ್ತು ಅಂದ್ರೆ ಕ್ಯಾಂಪ್ಸ್ ವೆಬ್ಸೈಟ್ ಏನೋ ವರ್ಕ್ ಆಗ್ತಿಲ್ಲ, ಏನಂತ ಸಮಸ್ಯೆ ಗೊತ್ತಿಲ್ಲ. ಪ್ರಾಬಬಲಿ ಸಿಕ್ಕಾಪಟ್ಟೆ ಜಾಮ್ ಆಗ್ತಾ ಇರ್ಬೋದು ಅಂತ ಅನ್ಕೊಂತೀನಿ. ಅದಕ್ಕೋಸ್ಕರ ಇನ್ ಕೇಸ್ ವರ್ಕ್ ಆಗ್ತಿದೆ ಅಂತ ಹೇಳಿದ್ರೆ ಅದನ್ನ ಸಹ ಯುಟಿಲೈಸ್ ಮಾಡ್ಬೋದು. ಬಿಕಾಸ್ ಆಸ್ ಆಫ್ ನಾವು ರೆಕಾರ್ಡಿಂಗ್ ಮಾಡೋ ಟೈಮಲ್ಲಿ ಇದು ವರ್ಕ್ ಆಗ್ತಿಲ್ಲ, ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇದ್ದೀನಿ. ಓಕೆ, ಸೊ ಇನ್ ಕೇಸ್ ನಿಮ್ಮ ಒಂದು KRA ಬಂದು ಕಾರ್ವೇದ ಒಂದು KRA ಏನಾರು ಆಯ್ತು ಅಂತ ಹೇಳಿದ್ರೆ, ಸೊ ನೋಡಿ KRA.com /KYC validation /default ASPX ಇದೆಲ್ಲ ಗೂಗಲ್ ಹೋಗಿ ಸರ್ಚ್ ಮಾಡೋದು ಸಹ ಸಿಗುತ್ತೆ. ಇಲ್ಲ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಕೊಟ್ಟಿರುವಂತ ಲಿಂಕ್ ನ ಸಹ ನೀವು ಟೈಪ್ ಮಾಡ್ಕೊಂಡು ಸರ್ಚ್ ಮಾಡಿ ಪ್ಯಾನ್ ಕಾರ್ಡ್ ನ ಡೀಟೇಲ್ಸ್ಗಳನ್ನ ಇಲ್ಲಿ ಫಿಲ್ ಮಾಡ್ಬೋದು. ಇಲ್ಲಿ ಕೆಲವೊಂದು ಟೈಮ್ ನಂಬರ್ ಕಾಣಿಸೋ ಸ್ವಲ್ಪ ಒಂದು ಕ್ಲಾರಿಟಿ ಬರೋದಿಲ್ಲ. ಇನ್ ಕೇಸ್ ಕಾಣಿಸಿಲ್ಲ ಅಂದ್ರೆ ಜಸ್ಟ್ ಪೇಜ್ ನ ರಿಫ್ರೆಶ್ ಮಾಡಿ ಹೊಸ ನಂಬರ್ ಲೋಡ್ ಆಗುತ್ತೆ. ಅದಾದ್ಮೇಲೆ ಡೀಟೇಲ್ಸ್ ಕೊಟ್ಟಿರೋ ನಿಮ್ಮ ಒಂದು ಬ್ರೋಕರ್ ಅಥವಾ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ನ ಡೀಟೇಲ್ಸ್ಗಳನ್ನ ಫಿಲ್ ಮಾಡಿ ನಂಬರ್ಸ್ಗಳನ್ನ ಡೀಟೇಲ್ಸ್ ಫಿಲ್ ಮಾಡಿದ್ರೆ ನಿಮ್ಮ ಅಕೌಂಟ್ ಕಂಪ್ಲೀಟ್ ರಿಯಾಕ್ಟಿವೇಟ್ ಆಗುತ್ತೆ. ಅದಾದ್ಮೇಲೆ ನಿಮ್ಮ ಬ್ರೋಕರ್ಗೆ ಸಹ ಒಂದು ಇನ್ಫಾರ್ಮೇಶನ್ ಕೊಟ್ಬಿಡಿ, ನಮ್ಮ ಆಕ್ಟಿವೇಶನ್ ಮಾಡಿಸಿದ್ದೀನಿ, KYC ಮಾಡಿಸಿದ್ದೀನಿ ಅಂತ. ಸೊ ಅದಾದ್ಮೇಲೆ ಆಟೋಮೆಟಿಕ್ ಆಗಿ ನಿಮ್ಮ ಒಂದು ಅಕೌಂಟ್ನ ಸಹ ಅವರು ಆಕ್ಟಿವೇಟ್ ಮಾಡೋದ್ರಿಂದ ನಿಮ್ಮ ಟ್ರೇಡಿಂಗ್ ಅಕೌಂಟ್ ಸಹ ಆಕ್ಟಿವ್ ಆಗಿರುತ್ತೆ. ನೀವು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೂ ಸಹ ಟೆನ್ಷನ್ ಇರೋದಿಲ್ಲ. ಇನ್ ಕೇಸ್ ಏನಾದ್ರು ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಿಲ್ಲ, ಟ್ರೇಡಿಂಗು ಮಾಡ್ತಿಲ್ಲ ಅಂದ್ರೆ ಅಟ್ಲೀಸ್ಟ್ ಅಕೌಂಟ್ನ ಆಕ್ಟಿವೇಟ್ ಇಟ್ಕೊಳಕ್ಕೆ ಪ್ರಯತ್ನ ಪಡಿ. ಯಾಕಂತ ಹೇಳಿದ್ರೆ ಈಗ ಸ್ಟೆಪ್ಸ್ ಎಲ್ಲ ಆನ್ಲೈನ್ ಮಾಡೋದ್ರಿಂದ ತುಂಬಾ ಸಿಂಪಲ್ ಸ್ಟೆಪ್ಸ್ ಇದೆ. ಇನ್ ಕೇಸ್ ಏನಾದ್ರು ಫ್ಯೂಚರ್ ಅಲ್ಲಿ ಹೋಗ್ತಾ ಏನಾದ್ರು ಸ್ಟೆಪ್ಸ್ ಕಾಂಪ್ಲಿಕೇಶನ್ ಆಯ್ತು ಅಂತ ಹೇಳಿದ್ರೆ ಮತ್ತೆ ನೀವು ಕೊರಿಯರ್ ಮಾಡಬೇಕಾಗುತ್ತೆ ನಿಮ್ಮ ಬ್ರೋಕರ್ಗೆ, ಮತ್ತೆ ಆ ಸ್ಟೆಪ್ಸ್ ಈ ಸ್ಟೆಪ್ಸ್ ಅಂತ ಸ್ವಲ್ಪ ಕಾಂಪ್ಲಿಕೇಶನ್ ಆದ್ರೆ ಸ್ವಲ್ಪ ಸಮಸ್ಯೆ ಆಗುತ್ತೆ. ಅದಕ್ಕೋಸ್ಕರ ಸಿಂಪಲ್ ಇರೋ ಟೈಮಲ್ಲಿ ಇವಾಗಲೇ ಮಾಡ್ಕೊಂಬಿಡಿ ಅಂತ ಹೇಳ್ತಾ ಫ್ರೆಂಡ್ ಜೊತೆ ಆಡಿಯೋ ರಿಕ್ವೆಸ್ಟ್ ಮಾಡ್ದಂಗೆ ಶೇರ್ ಮಾಡಿ. ಬಿಕಾಸ್ ಅವರು ಏನಾದ್ರು ಅವ್ರ ಅಕೌಂಟ್ ಡಿಆಕ್ಟಿವೇಷನ್ ಆಗಿದ್ರೆ ಆಕ್ಟಿವೇಟ್ ಮಾಡ್ಕೊಳಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋ ಪರ್ಪಸ್ಗೋಸ್ಕರ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇದು ಇವತ್ತಿನ ವಿಡಿಯೋ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಅಲ್ಲಿವರೆಗೂ ನಾನು ಸತೀಶ್, ನಮಸ್ಕಾರ.